ಎಲ್ಲರಿಗೂ ನಮಸ್ಕಾರ ಗಾಯ್ಸ್. ಇವತ್ತು ಎಕ್ಸ್ಪ್ಲೋರ್ ಮಿತ್ ಅಂದ್ರೆ ನೀವೇ ಇವಾಗ ಟ್ಯಾಗ್ಲೈನ್ ನೋಡಿರ್ತೀರ. ಜಸ್ಟ್ ವ್ಯೂ ಮಾಡಿ. ಇವತ್ತು ಮೆಮೊ ಟ್ರೈನ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ ಬೆಂಗಳೂರಿಂದ ಕೋಲಾರ. ಇದ್ರ ಸಂಬಂಧಪಟ್ಟಂತೆ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದು 06387 KSR ಬೆಂಗಳೂರಿಂದ ಕೋಲಾರ ಮೆಮೊ ಟ್ರೈನ್. ನೀವು ನೋಡ್ತಾ ಇದ್ದೀರಾ, ಈಗ ಟ್ರೈನ್ ಅರೈವಲ್ ಆಗಿದೆ KSR ಬೆಂಗಳೂರಿಗೆ. ಇದು ಒಳಗಡೆ ಇರೋ ಲುಕ್ ಇದು. ಸೀಟ್ಸ್ ಎಲ್ಲ ಇನ್ಕ್ಲೂಡ್ ನಿಮಗೆ ಈ ಮೆಮೊ ಟ್ರೈನಲ್ಲಿ ನಿಮಗೆ ಒಂದೊಂದು ಮೆಮೊ ಟ್ರೈನಲ್ಲಿ ಟಾಯ್ಲೆಟ್ಸ್ ಇರಲ್ಲ. ಈ ಮೆಮೊ ಟ್ರೈನಲ್ಲಿ ಟಾಯ್ಲೆಟ್ಸ್ ಇದೆ. ಇವಾಗ ಡಿಪಾರ್ಚರ್ ಆಗ್ತಾಯಿದ್ವಿ KSR ಬೆಂಗಳೂರಿಂದ. ಈ ಟ್ರೈನ್ ನಿಮಗೆ ಟೋಟಲಾಗಿ ಬೆಂಗಳೂರಿಂದ ಕೋಲಾರಕ್ಕೆ 8:30ಗೆ ಡಿಪಾರ್ಚರ್ ಆಗುತ್ತೆ. 8:35ಕ್ಕೆ ಡಿಪಾರ್ಚರ್ ಆಗಿ 12:45ಗೆ ಕೋಲಾರ್ಗೆ ಹೋಗುತ್ತೆ. 4 ಅವರ್ಸ್ ಇರುತ್ತೆ. ಇದು ಒಟ್ಟಾಗಿ 20 ಸ್ಟಾಪ್ ಆಗಿರುತ್ತೆ. 20 ಸ್ಟಾಪ್ ನಿಲ್ದಾಣ ಸ್ಟಾಪ್ ಮಾಡುತ್ತೆ. ಇವಾಗ ಬೆಂಗಳೂರು ಕಂಟ್ರೋಲ್ಮೆಂಟ್ ಸ್ಕಿಪ್ ಮಾಡ್ತಾ ಇದ್ದೀವಿ. ಈಗ ಈ ಜಾಗದಲ್ಲಿ ನಿಲ್ಲುತ್ತೆ, ಬಟ್ ಈ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇರೋದ್ರಿಂದ ಬೆಂಗಳೂರು ಕಂಟ್ರೋಲ್ಮೆಂಟ್ ನಿಲ್ತಾ ಇಲ್ಲ. ಆಲ್ಮೋಸ್ಟ್ ಯಾವುದೇ ಮೋಸ್ಟ್ಲಿ ಡಿಪೆಂಡೆಂಟ್ ಟ್ರೈನ್ಸ್ ನಿಮಗೆ ಬೆಂಗಳೂರು ಕಂಟ್ರೋಲ್ಮೆಂಟ್ ನಿಲ್ಲಲ್ಲ. ಬೆಂಗಳೂರಿಗೆ ಈಸ್ಟಿಗೆ ನಿಲ್ಲುತ್ತೆ. ನೀವು ಕಂಟ್ರೋಲ್ಮೆಂಟ್ ಮಿಸ್ ಮಾಡಿದ್ರೆ ಬೆಂಗಳೂರು ಈಸ್ಟಲ್ಲಿ ಬಂದು ಹತ್ಕೊಳ್ಳಿ. ಬಟ್ ಆಲ್ಮೋಸ್ಟ್ ಬೆಂಗಳೂರು ಈಸ್ಟಲ್ಲೇ ಆಲ್ಮೋಸ್ಟ್ ಜನ ಹತ್ತಿದ್ದಾರೆ. ಡಿಪಾರ್ಚರ್ ಆಗ್ತಾಯಿದೆ ಬೆಂಗಳೂರು ಈಸ್ಟಿಂದ. ಬೈಯಪ್ಪನಲ್ಲಿಗೆ ಬಂದ್ವಿ. ಈಗ ಬೈಯಪ್ಪನಲ್ಲಿಗೆ ರೀಚ್ ಆದ್ವಿ. ಇಲ್ಲಿಂದ ನಿಮಗೆ SMBT ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿಂದ ನಿಮಗೆ ಯಾರಾದರೂ ಇಲ್ಲಿ ಬಂದು ಇಳ್ಕೊಂಡು SMBT ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು. ಈಗ ಬೈಯಪ್ಪನಹಳ್ಳಿಯಿಂದ ಲೆಫ್ಟ್ ತೊಗೊತಾ ಇದ್ದೀವಿ. ಯಲಹಂಕ ರೂಟಲ್ಲಿ ಹೋಗ್ತೀವಿ. ಲೆಫ್ಟ್ ಅಲ್ಲ, ನಿಮಗೆ ರೈಟ್ ತೊಗೊತೀವಿ. ರೈಟ್ ತೊಗೊಂಡು ನಿಮಗೆ ಏರ್ಪೋರ್ಟ್ ರೂಟಲ್ಲಿ ಹೋಗ್ತಾ ಇರ್ತೀವಿ. ಏರ್ಪೋರ್ಟ್ ರೂಟ್ ನೋಡಿ ನಿಮಗೆ ಎಲ್ಲ ವ್ಯೂ ತೋರಿಸ್ತಾ ಇದ್ದೀವಿ. ಒಂದೊಂದು ಸ್ಟಾಪ್ನ ನಮಗೆ ಡಿಜಿಟಲಾಗಿ ತೋರಿಸ್ತಾ ಇದ್ದೀವಿ. ದೊಡ್ಡಜಾಲದಿಂದ ಇವಾಗ ಡಿಪಾರ್ಚರ್ ಆದ್ವಿ. ಈಗ ಏರ್ಪೋರ್ಟಿಗೆ ಬಂದ್ವಿ.
1 ಅವರ್ 15 ಮಿನಿಟ್ಸ್ ಬರ್ತೀವಿ ಇಲ್ಲಿಗೆ. 1 ಅವರ್ 15 ಮಿನಿಟ್ಸಲ್ಲಿ ನಿಮಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆಗ್ತೀವಿ. ಇಲ್ಲಿಂದ ನಿಮಗೆ ಫ್ರೀ ಬಸ್ ಇರುತ್ತೆ, ನಿಮಗೆ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗೋಕ್ಕೂ ಫ್ರೀ ಬಸ್ ಇದೆ. ಹೈವೇ ಪಕ್ಕದಲ್ಲೇ ಹೋಗ್ತಾ ಇದೆ, ಒಳ್ಳೆ ವ್ಯೂ ಇದೆ. ದೇವನಹಳ್ಳಿಗೆ ಬಂದು ನಂದಿ ಹತ್ರ ಬಂದು ನಂದಿ ಸ್ಟೇಷನ್. ಇಲ್ಲಿಂದ ನಿಮಗೆ ನಂದಿ ಬೆಟ್ಟಕ್ಕೆ ಹತ್ರ. ಇಲ್ಲಿಂದ ನಿಮಗೆ ಆಟೋ ವ್ಯವಸ್ಥೆನೂ ಸಹ ಇರುತ್ತೆ. ನೀವು ಇಲ್ಲಿಂದ ನಂದಿ ಬೆಟ್ಟಕ್ಕೆ ಹೋಗ್ಬೋದು. ಇಳಿದುಬಿಟ್ಟು ಹಾಲ್ಟ್ 1 ನಿಮಿಷ ಹಾಲ್ಟ್ ಇರುತ್ತೆ. ಚಿಕ್ಕಬಳ್ಳಾಪುರಕ್ಕೆ ಬಂದ್ವಿ. ಬಟ್ ನಿಮಗೆ ಕೋಲಾರ್ಗೆ ಹೋದಾಗ ನಿಮಗೆ ಇದು ಪ್ರೊಫೈಲ್ಸ್ಗೆ ವರ್ಕ್ ಮಾಡೋರು ಯಾರು ಕೋಲಾರ್ಗೆ ವರ್ಕ್ ಮಾಡ್ತಾರೋ ಅವ್ರಿಗೆ ಸೂಟಬಲ್ ಟ್ರೈನ್ ಅಲ್ಲ. ನಿಮಗೆ ಚಿಕ್ಕಬಳ್ಳಾಪುರಕ್ಕೆ ಯಾರು ಕೆಲ್ಸಕ್ಕೆ ಹೋಗ್ತಾರೋ ಅವ್ರ ಗಂಟೆ ನಿಮಗೆ ವರ್ಕ್ 10 ಗಂಟೆ 10 ಗಂಟೆ ನೀವು ರೀಚ್ ಆಗ್ಬೋದು. ನಾನು ಇದೇ ಥರ ಒಂದು ಒಳ್ಳೆ ಡಿಜಿಟಲಾಗಿ ನಿಮಗೆ ಎಲ್ಲ ಕಡೆನೂ ನಾವು ಟ್ರಾವೆಲ್ ಮಾಡೋದನ್ನೆಲ್ಲ ನಿಮಗೆ ತೋರಿಸ್ತಾ ಇರ್ತೀನಿ. ನೀವು ಇದೇ ಥರ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಆ್ಯಂಡ್ ಕಮೆಂಟ್ ಕೊಡಿ. ಇನ್ನು ಮುಂದೆ ಯಾವುದಾದ್ರೂ ವೀಡಿಯೋ ಮಾಡಬೇಕು ಅಂತ ನಿಮ್ಮ ಪ್ರೋತ್ಸಾಹ ಬೇಕು ನನಗೆ. ಇದೇ ಥರ ನಮಗೆ ಸಪೋರ್ಟ್ ಕೊಡ್ತಾಯಿರಿ. ಈ ಕೋಲಾರ ರೀಚ್ ಆದ್ವಿ. ಈಗ ಸರಿಯಾಗಿ 1:15 ಆಗ್ತಾಯಿದೆ. ಅರ್ಧ ಗಂಟೆ ಡಿಲೇ ಆಗಿ ಬಂದಿದೆ ಕೋಲಾರ್ಗೆ ರೀಚ್ ಆಗಿರೋದು.